ನಮಸ್ತೆ. ತುಂಬಾ ಜನ ಡಿಪ್ಲೊಮಾ ಸ್ಟೂಡೆಂಟ್ಸು ಸರ್ ನಮಗೆ ಡಿ-ಸಿ-ಇ-ಟಿ ಬಗ್ಗೆ ಮಾಹಿತಿ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಈ ವಿಡಿಯೋದಲ್ಲಿ ಡಿಪ್ಲೊಮಾ ಸಿ-ಇ-ಟಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನಿಮಗೆ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗಿರುತ್ತೆ. ಸೊ ಈಗ ಇನ್ನು ಶೀಘ್ರದಲ್ಲೇ ನಿಮಗೆ ಮಾಕ್ ಅಲಾಟ್‌ಮೆಂಟ್ ಬರುತ್ತೆ. ಸೊ ಮಾಕ್ ಅಲಾಟ್‌ಮೆಂಟ್ ಬಂದಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ್ಯಾವ ಕಾಲೇಜಲ್ಲಿ ನಿಮಗೆ ಇಂಜಿನಿಯರಿಂಗ್ ಸಿಗ್ಬೋದು ಅಂತ. ಸೊ ನೀವು ತಾಳ್ಮೆಯಿಂದ ವೆಯ್ಟ್ ಮಾಡಿ. ಸೊ ನಂತರ ಮಾರ್ಕ್ ರಿಸಲ್ಟ್ ಬಂದಾಗ ನಿಮ್ಗೇನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಮತ್ತೆ ಆ ಕಾಲೇಜ್ನ ನೀವು ಮಾಡಿಫಿಕೇಷನ್ ಮಾಡ್ಬೋದು. ಸೊ ಬಿಫೋರ್ ರೌಂಡ್ 1 ನೀವು ಅದನ್ನು ಮಾಡಿಫಿಕೇಷನ್ ಮಾಡ್ಬೋದು. ರೌಂಡ್ 1ಅಲ್ಲಿ ನಿಮ್ಗೇನಾದರೂ ಸೀಟ್ ಅಲಾಟ್ ಆದರೆ ನಿಮಗೆ 4 ಚಾಯ್ಸನ್ನು ಕೊಡ್ತಾರೆ. ಸೊ ಫಸ್ಟ್ ಚಾಯ್ಸ್ ಬಂದು ನಿಮಗೆ ಯಾವ ಕಾಲೇಜು ಸಿಕ್ಕಿದೆ ಆ ಕಾಲೇಜ್ಗೆ ನೀವೇನಾದರೂ ಇಷ್ಟ ಆಗಿದ್ರೆ ಅದಕ್ಕೆ ಜಾಯ್ನ್ ಆಗೋದಕ್ಕೆ ಚಾಯ್ಸ್ 1 ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಚಾಯ್ಸ್ 2 ಅಂದರೆ ನಿಮಗೆ ಸಿಕ್ಕಿರೋ ಕಾಲೇಜು ಓಕೆ ಇನ್ನೂ ಬೆಟರ್ ಕಾಲೇಜ್ ಸಿಗಲಿ ಅಂತ ಹೇಳಿದ್ರೆ ಸೊ ನೀವು ಚಾಯ್ಸ್ 2ಗೆ ಹೋಗಬೇಕು. ಚಾಯ್ಸ್ 3 ಅಂದರೆ ಸೊ ನಿಮಗೆ ಸಿಕ್ಕಿರೋ ಕಾಲೇಜ್ ಚೆನ್ನಾಗಿಲ್ಲ ಮತ್ತೆ ನಾನು ರೀಶಫಲ್ ಮಾಡ್ತೀನಿ ಅಂದರೆ ನೀವು ಚಾಯ್ಸ್ 3ನ ತಗೊಬೇಕು. ಸೊ ಚಾಯ್ಸ್ 4 ಅಂದರೆ ಸೊ ನಿಮಗೆ ಇಷ್ಟನೇ ಇಲ್ಲ ನನಗೆ ಯಾವ ಕಾಲೇಜೂ ಮತ್ತು ನನಗೆ ಇಂಜಿನಿಯರಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಎಕ್ಸಿಟ್ ಆಗ್ತೀನಿ ಕೌನ್ಸಿಲಿಂಗ್ ಪ್ರೊಸೆಸ್ಸಿಂದ ಅಂದರೆ ಚಾಯ್ಸ್ನ 4ನ ಸೆಲೆಕ್ಟ್ ಮಾಡಿಕೊಂಡು ನೀವು ಎಕ್ಸಿಟ್ ಆಗ್ಬೋದು. ಇನ್ ಕೇಸ್ ನಿಮಗೆ ಮಾರ್ಕಲ್ಲಿ ಮತ್ತು ರೌಂಡ್ 1ಅಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ನಿಮಗೆ ನೆಕ್ಸ್ಟ್ ರೌಂಡ್ಗೆ ಆಟೋಮೆಟಿಕಲಿ ನೀವು ಮೂವ್ ಆಗ್ತೀರಿ. ಸೊ ಆಗ ನಿಮಗೆ ಚಾನ್ಸಸ್ ಇರುತ್ತೆ ಇಂಜಿನಿಯರಿಂಗ್ ಸೀಟ್